ಈ ಕಪ್ಪಲ್ಲಿ 1 ಕಪ್ಪು ಮೊಸರು ಹಾಕಿದ್ದೇನೆ. ಸೂಪರ್ ಆಗ್ತದೆ. ಹಾಯ್, ಇವತ್ತು ನಾನು ಒಂದು ರೆಸಿಪಿ ಮಾಡಬೇಕಂತಿದ್ದೇನೆ. ಮೂಲಂಗಿದು ರೆಸಿಪಿ. ಮೂಲಂಗಿ ಸಾಂಬಾರೆಲ್ಲ ಮಾಡಿದರೆ ಸ್ವಲ್ಪ ಸ್ಮೆಲ್ ಇರ್ತದಲ್ಲ, ಸೊ ಇವತ್ತು ನಾನು ಮಾಡೋ ರೆಸಿಪಿ ಸ್ಮೆಲ್ ಅಂತ ಬರೋದಿಲ್ಲ. ಹೇಗೆ ಮಾಡೋದಂತ ನೋಡುವ. ಮೂಲಂಗಿ ತಕೊಂಡಿದ್ದೇನೆ, ಇದನ್ನು ತುರಿಬೇಕು. ಈಗ ಇದು ಮೂಲಂಗಿಯನ್ನು ಸಿಪ್ಪೆ ತೆಗೆದಿದ್ದೇನೆ ಅದರ ಮೇಲಿದ್ದು. ಈಗ ಇದನ್ನು ತುರಿತೇನೆ. ತುರಿದಿಡುವ. ಸಣ್ಣಗಾಗಿ ತುರಿಬೇಕು. ಈ ತರ ಸಣ್ಣಕ್ಕೆ ಹುರಿದಿದ್ದೇನೆ ನಾನು. ಈಗ ಒಂದು ಕಡಾಯಿ ಇಟ್ಟಿದ್ದೇನೆ. ಈಗ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಯಿಲ್, ಸಾಸಿವೆ ಹಾಕಬೇಕು, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ಈರುಳ್ಳಿ ಹಾಕ್ತೇನೆ. ಅದರ ಜೊತೆಗೆ ಬೇವು ಸೊಪ್ಪು ಹಾಕ್ತೇನೆ. ಈಗ ಇದೊಂದು ಸ್ವಲ್ಪ ಉಪ್ಪು ಹಾಕುವ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೇನೆ. 1/4 ಸ್ಪೂನ್ ಅಷ್ಟು ಅರಿಶಿನ ಹುಡಿ ಹಾಕ್ತೇನೆ. ಕಟ್ ಮಾಡಿಟ್ಟು ಟೊಮೆಟೊ ಹಾಕುವ. ಒಟ್ಟಿಗೆ ಇದಕ್ಕೇನೆ ಆಗ ಹುರಿದಿಟ್ಟ ಮೂಲಂಗಿ ಸಹ ಹಾಕ್ತೇನೆ. ಚೆನ್ನಾಗಿ ಬೇಯಿಸ್ಬೇಕು. ನೀರೆಂತ ಹಾಕ್ಲಿಕ್ಕಿಲ್ಲ, ಇದು ಮೂಲಂಗಿಯಲ್ಲೇ ನೀರು ಬಿಡ್ತದೆ ಸ್ವಲ್ಪ ಹೊತ್ತು ಹಾಕುವಾಗ. ಇವಾಗ ಒಂದು ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಬೇಯಿಸುವ. 10 ಮಿನಿಟ್ಸ್ ಆಯ್ತು, ನೋಡುವ. ಮೂಲಂಗಿದ್ದು ನೀರೆಲ್ಲ ಇದಾಗಿ ಆರಿ ಹೋಗಿದೆ, ಡ್ರೈ ಆಯ್ತು. ಡ್ರೈ ಆಗಿದೆ ಮೂಲಂಗಿದ್ದು. ನೀರೆಲ್ಲ ಡ್ರೈ ಆದ್ರೆ ಬೆಂದಿರ್ತದೆ ಅದು. ಸೊ ಚಿಲ್ಲಿ ಪೌಡರ್ ಹಾಕುವ. 1/2 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಚಿಲ್ಲಿ ಪೌಡರ್ ಒಳ್ಳೆ ಮಿಕ್ಸ್ ಆಗಿ ಬೇಯಿಸ್ಬೇಕು. ಅದು ಸ್ವಲ್ಪ ರೆಡಿ ಆಗಿದೆ ಅದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಯ್ತು ನೋಡಿ, ಗ್ಯಾಸ್ ಆಫ್ ಮಾಡ್ತೇನೆ. ಇವಾಗ ಇದಕ್ಕೆ ಈ ಕಪ್ಪಲ್ಲಿ ನೋಡಿ, ಈ ಕಪ್ಪಲ್ಲಿ 1 ಕಪ್ಪು ಮೊಸರು ಹಾಕಿದ್ದೇನೆ. ಗ್ಯಾಸ್ ಆಫ್ ಚಂದ ಮಿಕ್ಸ್ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕುವ. ರೆಡಿಯಾಗಿದೆ ನೋಡಿ ಮೂಲಂಗಿ ಮೊಸರು ಹುಳಿ. ಒಳ್ಳೆಗ್ತದೆ. ಮೂಲಂಗಿದ್ದು ಹುಳಿ ಅಂತ ಗೊತ್ತೇ ಆಗೋದಿಲ್ಲ. ಕರ್ಡಿದ್ದು ಫ್ಲೇವರ್ ಇದೆಯಲ್ಲ, ಅದೇ ಫ್ಲೇವರ್ ಬರ್ತಾ ಉಂಟು. ಮೂಲಂಗಿ ಹಾಕಿದೆ ಅಂತಲೇ ಗೊತ್ತಾಗೋದಿಲ್ಲ ಇದಕ್ಕೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಆಗ್ತದೆ.